ಮಾದೇವನ ಭಕ್ತಿ ಇಚ್ಛಾದಿಂದ ಹುಟ್ಟಿ ಬಂದಾಳ ನಿಮ್ಮ ವಿಚಾರಶಕ್ತಿ ಅಂತ ಹೇಳ್ತಾರ ವಿದ್ಯಾ. ಹೌದು. ಯಾಕೆ ಹುಟ್ಟಿಸ್ಕೊಂಡಾನ? ಯಾಕೆ ಹುಟ್ಟಿಸ್ಕೊಂಡಾನ ಅಂದ್ರ ಮಗಲಾಗಿದ್ ಒಂದ್ ಇರ್ಲಿ ಸಕ್ಕರೆ ಗೋಂಬಿ ಅಂತೇಳಿ ಇಟ್ಟುಕೊಂಡಾನ. ಮಾಡ್ಕೊಂಡ್ ಗೊಂಬಿದ ಮಾಡದಂತ ಗೋಂಬಿ ನನ್ನ ಪರಮಾತ್ಮ ಸೃಷ್ಟಿ ಮಾಡಕ್ ಹೊಂದ. ಇದೊಂದು ಮಗಲಾಗಿ ಇರ್ಲಿ ಅಂತ ಹೇಳಿ ಸೃಷ್ಟಿ ಮಾಡಕ್ ಹೊಂದಾನ. ಬೇಕಾದಾಗ ಅವ ಬ್ಯಾಡಾದಾಗ ಜಾವ್ ಈಕಿದ ಏನೋ ಕೊಳೆಮೆ ಇಲ್ಲ ನಮಗ. ಹೌದು. ನಾವು ಸೃಷ್ಟಿ ಮಾಡಿದಂತ ಕೆದಾಳಿಕೆ. ಹೌದು. ಮತ್ತಿಕ್ಕಿನ ಅದಕ್ಕ ನಾವು ತಯಾರ ಮಾಡಿದೇವತ್ತ ಹೇಳಿದ್ರು ಸಹಿತ ಏನ್ ಹೇಳ್ತಾರು ಅದು ಇಲ್ಲತ್ತ ಹೇಳಾಕೈತಿ. ಹೇಳಕ್ಕೆ ಇಲ್ಲತ್ತ ನೀ ಹೇಳ ಖರೆ ನನಗ ನಿನ್ನ ದೃಷ್ಟಾಂತ ಹೇಳಿ ಇಲ್ಲ ಅನ್ನೋ ಅದಕ್ಕೊಂದ ನಾ ಹೌದಂತ ನಿನಗ. ಹೌದು. ಬರೇ ಮಾತುಗೊಮ್ಮೆ ಹಂಗಿಲ್ಲ ಹಿಂಗಿಲ್ಲ ಅಂದ್ರ ನಾ ಕೇಳುವ ಮಗ ಅಲ್ಲ. ಅದಕ್ಕೆ ನಮ್ಮ ಮಾದೇವನ ಭಕ್ತಿ ಇಚ್ಛಾದಿಂದ ಹುಟ್ಟಿ ಬಂದಾಳ ನಿಮ್ಮ ವಿಚಾರ ಶಕ್ತಿ ಅಂತೇಳಿ ನಾನು ನಿನಗೆ ಲೇಖಿ ಕೊಡಾಕತ್ತೇನಿ. ಹೌದು. ಹಂಗ ಇನ್ನೊಂದು ಮಾತು ಏನಂತ ಕೇಳ್ತಾಳ? ಏನ್ ಕೇಳ್ತಾಳ? ಬಾಳ ಚಂದ ಕೇಳ್ತಾಳ ಮಾಸ್ತರ್. ಏನ್ ಕೇಳ್ತಾರ? ಆ ಮಗಂದು ಒಂದು ಅಲೆ ಉಳ್ದೈತಿ ಆದ್ರೂ ಸಹಿತ ಮತ್ತೇನಂತ ಕೇಳ್ತಾಳು? ಕಾಶಿ ತೋರಿಸ್ಕೊಂಡು ಬರ್ತಾನಂತ ಹಾದು ಹೋಗಿ ಬಂದ ಮೇಲೆ ಏನ್ ಹೇಳ್ತಾರ? ಏನ್ ಹೇಳ್ತಾನು? ಏನ್ ಹೇಳ್ತಮ್ಮ ಮಗ ಹೇಳ್ತಾನ, ಏ ತಾಯಿ ಇವತ್ತು ನಿನ್ನ ಕಾಶಿ ತೋರಿಸ್ಕೊಂಡು ಬಂದಾನಿ ಮತ್ತ ನಿನ್ನ ಮ್ಯಾಲಿನ ಋಣಾನಂದ ಮುಟ್ಟಿತು ಅಂತ ಹೇಳಿದಾಗ ಏನ್ ಹೇಳ್ತಾರು? ಆ ಮಗ ಋಣ ಮುಟ್ಟಿತತಿ ಹೇಳಿದ ತಕ್ಷಣ ಈ ಮಸೀಬನಾಳ ತಾಯಿ ಹೇಳ್ತಾಳ, ಏನ್ ಹೇಳು? ಅಲ್ಲೋ ಮಗನ ಇವತ್ತು ನೀ ನನ್ನ ಕಾಶಿಗೆ ತಗೊಂಡು ಹೋಗ್ಬೇಕಾದ್ರ ಕಿಲೋಮೀಟರ್ಗೊಮ್ಮೆ 2 ಕಿಲೋಮೀಟರ್ಗೊಮ್ಮೆ ಇಳಿಸ್ಕೊತ ಹೋಗಿ ಕಾಶಿ ತೋರ್ಸ್ಕೊತ ಬಂದದಿ. ಹೌದು. ಆದ್ರ ನಾ ಹಂಗ ಮಾಡಿಲ್ಲೋ ಮಗನ ಅಂದಳತಿಕ್ ಮಸೀಬನಾಳ ತಾಯಿ. ಹೌದು. ನಾ ಹಂಗ ಮಾಡಿಲ್ಲೋ ಮಗನ. ಒಮ್ಮೆ ಏನು ನಿನ್ನ 1 ತಿಂಗಳು ಇರ್ತ ಏನು ಹೊತ್ತನೆ ನೋಡು 9 ತಿಂಗಳ 9 ದಿನ ಆದ್ಮೇಲೆ ನಿನ್ನ ಹಡದನು ಓ ಮಗನ ತೀಕಿ ಬಂದಾಳ ಮಸೀಬನಾಳ ತಾಯಿ. 9 ತಿಂಗಳ 9 ದಿನ ಆದ್ಮೇಲೆ ಇಳಿಸೇನೆ ಅಂದಳ. ಏ ಕರೆ ವಿದ್ಯಾ ನಿನ್ನ ಪಾರ್ವತಿ ಹಾನಿ ಮಾಡಿ ಹೇಳೋ ವಿದ್ಯಾನಿ. ಒಟ್ಟ ಹೊತ್ತಕ್ಕೆ 9 ತಿಂಗಳ 9 ದಿನ ಆದ್ಮೇಲೆ ಇಳ್ದೇನ ನಡಬಾರ್ಕ 2 ತಿಂಗಳಿಗೆ 3 ತಿಂಗಳಿಗೆ ಒಟ್ಟ ನೀ ಇಳ್ದಿಲ್ಲ. ಇಲ್ಲ ತಮ್ಮ ಈಕು ಕಂದ ಹಾಕ್ತಾಳ ಒಮ್ಮೆ 2 ತಿಂಗಳಿಗೆ ಹಾಕಿ ಆಳ 3 ತಿಂಗಳಿಗೆ ಹಾಕಿ ಆಳ. ಏನು ಕಡಿಮೆ ಬಿದ್ದು ಹಾಕಿದ್ವೋ ಏನು ಹೆಚ್ಚು ಬಿದ್ದು ಹಾಕಿದೆ ವಿದ್ಯಾ? ಹೆಚ್ಚಾಗಿ ಹಾಕಿದ್ವು. ಎದರ ಸಂಬಂಧ ಹಾಕಿದೆ ಒಟ್ಟ ಇಳಿಸಿಲ್ಲ ಅಂತೇಳಿ ಇದೇ ಹೇಳಿ ಹೋಗ್ಯದಿ. ಮತ್ತೆ ಇಲ್ಲಿ ಇಳಿಸೇದೆ ಅಂತೇಳಿ ನಾನು ನಿನಗೆ ದೃಷ್ಟಾಂತ ಕೊಟ್ಟೇನಿ. ಹೌದು. ಏನು ಇಳಿಸೇದೆ ಅಂತೇಳಿ ಬರ್ತೀವೋ ಏನು ಇಲ್ಲ ತಳಿ ಬರ್ತೀವೋ ಹೇಳ್ಕೋತ ಬಾ ನನಗ. ಯಾಕಂದ್ರೆ ನೀನು 2 ತಿಂಗಳಿಗೆ 3 ತಿಂಗಳಿಗೆ ಇಳಿಸ್ಬೇಕಾದ್ರ ಏನು ಕಡಿಮೆ ಬಿದ್ದು ಇಳಿಸಿದ್ವೋ ಏನು ಹೆಚ್ಚಾಗಿ ಇಳಿಸಿದ್ವು. ಹೌದು. ಹೆಂಗೆ ಹೆಚ್ಚಾಕಲ್ಲ ಮತ್ತ ಈಕೆ ಹೆಚ್ಚಾಗಂಗಿಲ್ಲ. ಈಕೆ ಮೊದಲ ನಾ ಹೇಳಿಲ್ಲ ಮಾಸ್ತರ್ ಹೆಂಗ ಎಂತಕ್ಕೊಬ್ಬಾಕಿ ಹೆಣ್ಮಗಳಿದ್ರತ್ತ. ಏನ್ ಮಾಡಿವು? ಎಂತಕ್ಕೊಬ್ಬಾಕಿ ಹೆಣ್ಮಗಳಿದ್ರತ್ತ 4 ಮಂದಿ ಅಣ್ಣ ತಮ್ಮರಿದ್ರತ್ತ. ಹೌದು. 4 ಮಂದಿ ಅಣ್ಣ ತಮ್ಮರಿದ್ದ ಮೇಲೆ ತಿಕ್ಕಿ ಪ್ರೀತಿ ಹೆಣ್ಮಗಳು ಒಬ್ಬಾಕೆ ಇದ್ದಳತ್ತ ತಂಗಿ. ಈ ತಂಗಿನ ಏನ್ ಮಾಡಿರತ್ತ? ಏನ್ ಮಾಡ್ರ? ಒಬ್ಬ ಬಡವ ಮನುಷ್ಯಾಗ ಮದುವೆ ಮಾಡಿ ಕೊಟ್ರತ್ತ. ಬಡವ ಮನುಷ್ಯಾಗ ಮದುವೆ ಮಾಡಿ ಕೊಟ್ಟ ತಕ್ಷಣ ಏನ್ ಮಾಡ್ರು? ಮತ್ತ ಮದುವೆ ಮಾಡಿ ಕೊಟ್ಟಾರಂದ್ರ ಮತ್ತ ರಾತ್ರಿ ಕಾರ್ಯಕ್ರಮ ಎಲ್ಲ ಮುಗಿಬೇಕಲ್ಲ. ಹೌದು. ಅದಕ್ಕ ಮಾಡಿರ್ತಾರ ತಿಳಿದೇನ ಮತ್ತ ಕಾರ್ಯಕ್ರಮಕ್ಕ ಮತ್ತೆ ಈಗ ನಾನು ಕುಣಿಸ್ಕೊಂಡು ಕುಂಡಾಕೋದು ಮಾಡ್ಯಾರ ತಿಳಿದೇನ ಮಾಸ್ತರ್? ಹೌದಾ. ಕಾರ್ಯಕ್ರಮ ಎಲ್ಲ ಮುಗಿಸ್ಬೇಕಾದ್ರ ಆ ಮಸೀಬನಾಳ ವಿದ್ಯಾಗ ನನಗ ಮದುವೆ ಮಾಡಿದ ಕಾರ್ಯಕ್ರಮ ಎಲ್ಲ ಮುಗಿತತ್ತ. ಮುಗಿದ ಮೇಲತ್ತ ನೆಶಿಕಿನ್ಯಾಗ ಎದ್ದ ಹರ್ಯವತ್ ಎದ್ದ ಹೇಂತಿ ಕೇಳತ್ತ ಗಂಡನ. ಏನ್ರಿ ಎಲ್ಲಾರು ಗಂಡ ಹೆಂತಿ ಅಂತ ಹೇಳ್ತಾರು. ಗಂಡ ಹೆಂತಿ ಅಂದ್ರ ಇದನ್ರಿ ಅಂದಳತ್ತಾಕಿ. ಗಂಡನ ಕೇಳ ಮಸೀಬನಾಳ ವಿದ್ಯಾ ಕೇಳತ್ತ. ಕೇಳಂತ್ಲೆ ನಾನು ಏನು ವಿಚಾರ ಮಾಡ್ನಿ ಇದು ಮಸೀಬನಾಳ ವಿದ್ಯಾ ಎಟ್ಟು ಹುಚ್ಚೈತಿ ಎಟ್ಟು ಶಾನೆ ಐತಿ ಕೇಳೋ ಸಂಬಂಧ ನಾ ಏನನ್ನಿ ನೋಡು ಸಂಬಂಧ ಏನನ್ನಿ? ಏ ಗಂಡ ಹೆಂತಿ ಅಂದ್ರ ಈಗ ಏನು ನಾವು ಮಾಡಿದ್ವಿ ನೋಡು ಇದ ಗಂಡ ಹೆಂತಿ ಅನ್ನಿ ಅಂದಾಗ ಈಗ ಮಸೀಬನಾಳ ವಿದ್ಯಾ ಏನಂತಾಳ? ಏನಿಲ್ರಿ ಮತ್ತ ಹಿಂಗ ಗಂಡ ಹೆಂತಿ ಆದ್ರ ನಮ್ಮ ಊರಾಗ ನಾ ಕೆರ್ಯಾಗ ಅಡಗೋಳ ಬಿಟ್ಕೊಂಡು ಹೋದಾಗ ಸಣ್ಣಾಗಿರ್ತ ಕೆರ್ಯಾಗ ನಾ ಅಡಗೋಳ ಬಿಟ್ಕೊಂಡು ಹೋದಾಗ ಸಣ್ಣಾಗಿರ್ತಾಗ ದಿನ ಗಂಡ ಹೆಂತಿ ಆಗೇನಂದಳ ತಿಕ್ಕ ಮಸೀಬನಾಳ ವಿದ್ಯಾ. ಎಂತಾಕೆ ಇರ್ಬೇಕಲ್ಲ ಆಕೆ ನಡಿತೈತೆ ವಿದ್ಯಾ? ಹಂಗ್ಯಾಂಗ ನಡಿತೈತೆ? ನಿನ್ನ ಗುದ್ದಿ ತೆಗೆಯೋದಾಕೈತೆ ಮತ್ತೆ ಹಂಗೇನು ಮಾಡಬೇಡ. ಗಂಡನ ಮಾಡ್ಕೊಂಡು ಸದ್ಗತಿ ಹೊಂದೇನೆ ಅಂತ ಹೇಳು. ಹೌದು. ಗಂಡನ ಮಾಡ್ಕೊಲಾರ್ದ ಒಬ್ಬಕ್ಕೆ ಸದ್ಗತಿ ಹೊಂದ್ಯಾಳತ್ತ. ಶಬರಿ ಅಂತ ಈಕೆ ಬಂದಾಳ ಮಸೀಬನಾಳ ಶಬರಿ. ಒಟ್ಟ ಗಂಡು ಇಲ್ಲ ಗುರು ಅಂದ್ರೆ ಒಟ್ಟ ಆಕೆ ಮುಕ್ತಿ ಹೊಂದ್ಯಾಳಂತ ಹೇಳ್ತಿ. ಆದ್ರ ನಮ್ಮ ರಾಮನ ದ್ಯಾರಿ ಯಾಕೆ ಕಾಯ್ತಾಳ ಅವಿದ್ಯಾಕೆ? ಹೌದು. ಅಪ್ಪ ಬೇಕಲ್ಲ ಕಾಯಬಾರ್ದಾಗಿತ್ತು. ಮತ್ತೆ ಅಲ್ಲೇ ರಾಮನ
ಹೆಣ್ಣು ಹತ್ತಿ ಸೀತಾ ಬಂದೆಲ್ಲ ಆಕೆ ದಾರಿ ಕಾಯ್ಬೇಕಾಗಿತ್ತು ಹಾ ಆಕಿದಿಂದ ಮುಕ್ತಿಗೆ ಹೋಗ್ಬೇಕಾಗಿತ್ತಲ್ಲ ಹೋಗ್ಬೇಕಾಗಿತ್ತು. ಅಂದ್ರ ನಿನ್ನ ಹೆಣ್ಣು ಹಾಡಕ್ಕೆ ಹೋದಂತಿದ್ನಾನ. ಹೌದು. ಆದ್ರೆ ನಿಮ್ಮವ್ವ ಶಬರಿ ಏನ್ ಮಾಡಿ ನಿಮ್ಮವ್ವನ ದಾರಿ ಕಾದಿಲ್ಲ, ಇಲ್ಲ ನಮ್ಮ ಅಪ್ಪನ ರಾಮದೇವ್ರ ದಾರಿ ಕಾದಾಳ. ಹೌದು. ರಾಮದೇವ್ರ ಹಾದಿ ಕಾಯ್ಕೋತ ಕೂತಾಗ ಹಾ ದಿನನಿತ್ಯ ಏನು ಮಾಡ್ತೇಳ, ಏನ್ ಮಾಡ್ತಾರ? ರಾಮ ಬರ್ತಾನಂತ ತಿಳ್ಕೊಂಡು ಹೋಗಿ ಇಲ್ಲದಲ್ಲಿ ಅಂತ ಹಣ್ಣು ಹರ್ಕೊಂಡು ಬಂದ ಹಾ ರುಚಿ ಅನ್ನೋ ಅಟ್ಟ ತೆಗೆದಿಡ್ತಳು, ಕೈ ಅಣದು ಆಕೆ ತಾನ ತಿನ್ತಳು. ಹೌದು. ದಿನನಿತ್ಯ ತರ್ತಿದಳು ಇಡ್ತಿದಳು. ಇಂಥದೊಂದು ಟೈಮ್ದಾಗ ಹಾ. ರಾಮ ಲಕ್ಷ್ಮಣ ಬಾಂದ್ರ. ಹೌದು. ಯಾವಾಗ ರಾಮ ಲಕ್ಷ್ಮಣ ಬಾಂದ್ರ ಸೀತಾನ ಶೋಧ ಮಾಡ್ಕೊತ ಬರೋ ಟೈಮ್ದಾಗ ಹೌದು. ಅವಾಗ ಈಕಿ ಭೇಟಿ ಹಾಕಾಳ ದಾರ್ಯಾಗ. ಹಾ ಈ ಮಶಿಬನಾಳ ಶಬರಿ ಭೇಟಿ ಆದಾಗ ಹೌದು. ಶಬರಿ ಹೇಳ್ತಾಳೆ, ಯಪ್ಪ ಭಗವಂತ ಹಾ. ನಿನ್ನ ದಾರಿ ನಾ ಕಾಯ್ಕೋತ ಇಂತ 30 ವಯಸ್ಸಾತ ಕರೆ ಹಾ. ನೀ ನನಗೆ ಭೇಟಿ ಆಗಿಲ್ಲ, ಇವತ್ತು ಭೇಟಿ ಆಗಿದೆ ಭಗವಂತ. ಹೌದು. ನಿನ್ನಿಂದ ನನಗೆ ಮುಕ್ತಿ ದೊರೆಯುದತ್ತೆ ಅಂತ ಹೇಳ್ಯಾನ ನನ್ನ ಗುರು. ಹೌದು. ಅದಕ್ಕೆ ನಿನ್ನ ದಾರಿ ನಾ ಕಾಯ್ಬೇಕಾಗೈತಿ. ಹಾ. ನಡಿ ಭಗವಂತ ನನ್ನ ಜೋಪಡಿತನ ಅಂತ ಹೇಳಿದಾಗ ಅವಾಗ ಕರ್ಕೊಂಡು ಹೋಗಿ ಈಕೆ ಏನು ಮಾಡ್ಯಾಳ, ಏನ್ ಮಾಡು ತಂದ ಹಣ್ಣು ಕೊಟ್ಟಾಳ ಮಶೇಬನಾಳ ಶಬರಿ. ಹೌದು. ಹಣ್ಣು ಕೊಟ್ಟಾಗ ತಿನಿಸಿ ಉಣಿಸಿ ಮತ್ತೆ ಏನು ಮಾಡ್ತಾಳ, ಏನ್ ಮಾಡು ಯಪ್ಪ ಭಗವಂತ ನನಗೆ ಮುಕ್ತಿ ಕೊಡು ಅಂದಾಗ ಅವಾಗ ಶ್ರೀರಾಮ ಏನ್ ಮಾಡ್ತಾನು, ಏನ್ ಮಾಡ್ರು ಶಬರಿ ಎಟ್ಟಾಗ್ಲಿ ನನ್ನ ಮೇಲೆ ಇಟ್ಟು ಭಕ್ತಿ ಇಟ್ಟದೆ ಅಂದ ಬಳಕ ಹಾ. ನೀ ಮುಕ್ತಿಗೆ ಹೋಗತ್ತೇಳಿ ಆಶೀರ್ವಾದ ಮಾಡ್ಯಾನ. ಅವಾಗ ಮುಕ್ತಿಗೆ ಹೋಗ್ಯಾಳ. ಅವಾಗ ಮುಕ್ತಿಗೆ ಏನು ಆಶೀರ್ವಾದ ಕೊಟ್ಟ ಮೇಲೆ ಮುಕ್ತಿಗೆ ಹೋಗ್ಯಾಳು. ಹಾ ನಾವು ಕೊಡಲಾರ್ದ ಮುಕ್ತಿಗೆ ಹೋಗ್ಯಾಳು ಬಾಂಧ ನನಗೆ ಹೇಳೋ ವಿದ್ಯಾಶ್ರೀ. ಹಾ ಎಷ್ಟು ವರ್ಣನ ಮಾಡ್ತಾಳ ನೋಡ್ತಮ್ಮ. ಬಾಳ ವರ್ಣನ ಮಾಡ್ತಾಳ. ಗಂಡ ಅಂದ್ರೆ ಬೇರೆ ಅಂತ, ಗಂಡ ಅಂದ್ರೆ ಬೇರೆ, ಗುರು ಅಂದ್ರೆ ಬೇರೆ. ಯಾಕಂದ್ರೆ ನಿನಗೊಂದು ಮಾತು ಹೇಳ್ತಾನು, ಹಾ. ಗುರು ಅಂದ್ರು ಒಬ್ಬ ಗಂಡ, ಹೌದು. ಗುರು ಒಬ್ಬ ಅಂದ್ರ ಒಂದು ಗಂಡ, ಹಾ. ಗಂಡ ಅಂದ್ರು ಒಬ್ಬ ಗಂಡ, ಹೌದು. ಮತ್ತ ಗಂಡ ಅಂದ್ರು ಒಬ್ಬ ಗಂಡ, ಹಾ ದೇವರಂದ್ರು ಒಬ್ಬ ಗಂಡ. ಹಾ ಆ ಗಂಡಿನಿಂದ ನಿಂದ ಮುಂದೆ ಎಲ್ಲ ಸದ್ಗತಿ ಆತತಿ ಹೇಳತ್ತಾನ ಈ ಹೆಣ್ಣಿಗೆ ಕರೆ. ಹೌದು. ಈ ಹೆಣ್ಣು ಕೇಳುವಂತ ಹೆಣ್ಣಲ್ಲ. ಹಾ. ಇದು ಏನಾಗೈತಿ, ಏನಾಗೈತಮ್ಮ, ಇದು ಮಾಡ್ಕೊಂಡ ಮುಕ್ತಿಗೆ ಹೋಗೋಣ ಅಂತಲೇ. ಹೌದು. ಆ ಮಾಡ್ಕೊಂಡ ಗಂಡನ ಅಲ್ಲೇ ಬಿಟ್ಟನ ಹಂಗ ಮುಕ್ತಿನ ಹೋಗಕ್ಕೆ ಬಂದಾಳ ಇವತ್ತು. ಹಂಗ್ಯಾಂಗ ಆಕೈತಮ್ಮ. ಉಪಕಾರ ಮಾಡಿದ ಒಂದೈತಿ ಹಿಡಿ ಅವಿದ್ಯ. ಹೌದು. ದನವ ಗಳಿಸಬೇಕಂತ ಅದು ಉಪಕಾರ ಮಾಡಿದ ಹಿಡಿ. ಹಾ. ಉಪಕಾರ ಎಲ್ಲ ಈ ಮಾಡಿದಂತದ ಮರೆತ ಅಪಕಾರಿಗೆ ಹಿಡಿ ಆಗಬೇಡ. ಆಗ್ಬೇಡ. ಉಪಕಾರ ನಮ್ಮಂತವ್ರು ಎಟ್ಟೆಟ್ಟ ಮಾಡ್ಯಾರ ಅದನ್ನೆಲ್ಲ ಹೇಳಿ ನೀನು ನುಡದೆ ಅಂದ್ರ ಹಾ. ನಿನಗ ಮುಂದೆ ಸದ್ಗತಿ ಆಕೈತಿ. ಹೌದು. ಇರ್ಲಿಕ್ಕಂದ್ರ ನರಕದಾಗ ಹೋಗಿ ಬೀಳ್ತೀವಿ ವಿದ್ಯಾಶ್ರೀ. ಹಾ. ವಿಚಾರ ಮಾಡ್ಕೊ ಯಾವ ದಾರಿ ಹಿಡಿತಿ ಹಿಡಿ. ಹಾ. ಅದಕ್ಕೆ ಅತಿ ಪ್ರೇಮ ನಿನ್ನ ಭಗವಂತ ಯಾರ ಮೇಲೆ ಇರ್ತಾನೋ ಅಂತ ಕೇಳಾಕತ್ಯಾಳ. ಕೇಳ್ತಾಳು. ಅತಿ ಪ್ರೇಮ ನಿನ್ನ ಭಗವಂತ ಯಾರ ಮೇಲೆ ಇರ್ತಾನಂದ್ರ ಯಾರ ಮೇಲೆ, ಅನೂರಿನ ತರ ಕಾಷ್ಟಿದೆ ಅಂದ. ಹಾ. ಯಾಕಂದ್ರೆ ನನ್ನ ಕೃಷ್ಣ ಪರಮಾತ್ಮ ಪ್ರೇಮ ಇರ್ಬೇಕಾದ್ರ ಯಾರ ಮೇಲೆ, ಕೃಷ್ಣ ಪರಮಾತ್ಮಗ 16,000 ಹೆಂಡ್ರದಾರ. ಹೌದು. ಅವ್ರ ಮೇಲೂ ಅತಿ ಪ್ರೇಮ ಇಲ್ಲ. ಇಲ್ಲ 8 ಮಂದಿ ಪಟ್ಟ ಸ್ತ್ರೀಯರದಾರ. ಅವ್ರ ಮೇಲೂ ಇಲ್ಲ. ಅವ್ರ ಮೇಲೂ ಅತಿ ಪ್ರೇಮ ಇಲ್ಲ. ಹೌದು. ಮತ್ತ ರುಕ್ಮಿಣಿ ಸತ್ಯಭಾಮಿನೂ ಅದಾರ ಅದ್ರಾಗ. ಹಾ. ಅವ್ರ ಮೇಲೂ ಅತಿ ಪ್ರೇಮ ಇಲ್ಲ. ಹೌದು. ಯಾರ ಮೇಲ ನನ್ನ ಭಗವಂತ ಅತಿ ಪ್ರೇಮ ಅದಾನಂದ್ರ ಯಾರ ಮೇಲೆ ಅದಾನ? ಅನೂರಿನ ತರನ ಕಾಷ್ಟದಿಂದ ಭಕ್ತಿ ಇಟ್ಟು ನೀನಾ ಭಗವಂತ ಆತ ಯಾರು ದುಡ್ಕೋತಾರ ನೋಡು. ಹಾ. ಆ ಭಕ್ತರ ಮೇಲೆ ಪ್ರೇಮ ಅದಾನ ವಿದ್ಯಾಶ್ರೀ. ಹೌದು. ಆ ದುಡ್ಕೋ ಅಂತ ಭಕ್ತರ ಮೇಲೆ ಪ್ರೇಮದಾನ ಹೊರತಾಗಿ ಹಾ. ನಿಮ್ಮ ಹೆಣ್ಮಕ್ಳ ಮೇಲೆ ಅವ ಪ್ರೇಮ ಇಲ್ಲ. ಇಲ್ಲ. ಅದಕ್ಕೆ ನಿನಗೊಂದು ಮಾತು ಹೇಳ್ತಾನ. ಏನಪ್ಪ? ಯಾಕಂದ್ರೆ ಈ 16,000 ಕೃಷ್ಣ ಪರಮಾತ್ಮ ಮದುವೆ ಆಗ್ಬೇಕಾದ್ರ ಹಾ. ಈ 16,000 ಹೆಂಗಸರನ್ನೆಲ್ಲ ಹಾ. ಒಬ್ಬ ಕ್ವಾಟಿ ಒಳಗೆ ಇಟ್ಕೊಂಡು ಕೂತಿದ. ಹೌದು. ಯಾರವ? ನರಕಾಸುರ. ನರಕಾಸುರ ದೈತು ಹೋದ 16,000 ಹೆಂಗಸರನ್ನೆಲ್ಲ ಹೋದ ನರಕ ಕ್ವಾಟ್ಯಾಗ ಇಟ್ಕೊಂಡು ಕೂತಾಗ ಹಾ. ಅಲ್ಲಿ ನಿಮ್ಮ ಹೆಣ್ಮಕ್ಳನ್ನ ಬಿಡಿಸ್ಬೇಕಾದ್ರು ಅಲ್ಲಿ ಯಾವ ನಿಮ್ಮ ಹೆಣ್ಮಗಳು ಬಂದಿಲ್ಲ. ಇಲ್ಲ. ಯಾರು ಬಂದಾರ? ಯಾರು ಬಂದಾರತ್ತಮ್ಮ? ಅಲ್ಲೂ ನಿಮ್ಮ ಹೆಣ್ಮಕ್ಳನ್ನ ಬಿಡಿಸ್ಬೇಕಾದ್ರ ಅವ ಕೃಷ್ಣ ಪರಮಾತ್ಮನ ಭಕ್ತಿ ಮಾಡಿದಾಗ ಹಾ. ಸಾಕ್ಷಾತ್ ನನ್ನ ಭಗವಂತ ಹೋಗಿ ಆ 16,000 ಹೆಂಗಸರನ್ನೆಲ್ಲ ಬಿಡಿಸ್ಬೇಕಾಗೈತಿ. ಹಾ. ಬಿಡಿಸಿ ಆ ರಕ್ತ ಯಾಕಂದ್ರೆ ನೋಡ ಏನ್ ಮಾಡ್ಯಾರ? ಅವನ ನರಕಾಸುರನ ವಧ ಮಾಡಿ ಹಾ. ಆ 16,000 ಹೆಂಗಸರನ್ನೆಲ್ಲ ಹೊರಗೆ ಕರ್ಕೊಂಡು ಬಂದ ಕೃಷ್ಣ ಪರಮಾತ್ಮ. ಹೌದು. ಬಂದಾಗ 16,000 ಹೆಂಗಸರು ಹೇಳ್ತಾರ, ಏನಂತ? ಯಪ್ಪ ಭಗವಂತ ನಮ್ಮನೆಲ್ಲ ನೀ ನರಕದ ಕ್ವಾಟ್ಯಾಗಿಂದ ಬಿಡಿಸೋದಕ್ಕರೆ ಹಾ. ನಾವು ಹೊರಗೆ ಹೋದೆವು ಅಂದ್ರೆ ಬ್ಯಾಡಾದ ಅಪವಾದ ನಮ್ಮ ಮ್ಯಾಲ ಬರ್ತೈತಿ. ಹಾ. ಎಷ್ಟು ದಿನ ನರಕದ ಕ್ವಾಟ್ಯಾಗ ನರಕಾಸುರ ನಮ್ಮನ್ನ ಇಟ್ಕೊಂಡು ಕೂತಾನು. ಹೌದು. ನಮಗ ಆ ಬ್ಯಾಡದಂತ ಅಧಿಕಾರ ನಮ್ಮ ಮ್ಯಾಲ ಬರ್ತೈತಿ. ಹೌದು. ನಾವು ಇಲ್ಲೇ ಪ್ರಾಣ ಬಿಡ್ತು ಭಗವಂತ ಅಂತ ಹೇಳ್ತಾರ. ಅವಾಗ ಏನ್ ಮಾಡ್ತಾರ? ನೀವ್ ಯಾಕೆ ಪ್ರಾಣ ಬಿಡ್ತಿರತ್ತ ಪರಮಾತ್ಮ ಕೇಳಿದಾಗ ಹಾ. ಏನಿಲ್ಲ ಭಗವಂತ ನೀ ನಮ್ಮನ್ನ ಇಬ್ರು ನಾಕಂದ್ರ 16,000 ಹೆಂಡ್ರನ್ನೆಲ್ಲ ನೀ ಮದುವೆ ಹಾಕಿ ಅಂದ್ರ ಹೌದು. ನಮ್ಮ ಪ್ರಾಣ ಇವತ್ತು ಉಳಿತೈತಿ, ಇಲ್ಲಂದ್ರ ನಾವು ಇಲ್ಲಿದಿಲ್ಲ ಸಾಯ್ತು ಅಂತ ಹೇಳ್ತಾರ ಅವರು 16,000 ಹೆಂಗಸರು. ಹೌದು.
ನೋಡ ಆ 16,000 ಹೆಂಗಸ್ರ ಅಲ್ಲಿ ಕೃಷ್ಣ ಪರಮಾತ್ಮನ ಮೇಲೆ ಮದು ಮಾಡ ಆಡಾರ ಹಾ ನೋಡ ಹೆಂಗ ಕುಣಿದಾಡ್ತೈತಿ ನಮ್ಮ ಹುಲಿ ನಾನು ನೀನು ಹೇಳಿಬಿಟ್ಟ ಇಲ್ಲ ಅವಂಗ ಫಸ್ಟ್ನೇ ದಿನಾನ ಒಟ್ಟ 3 ದಿನ ಇಟ್ಟು ಕಡಕ ಇರೋಣ ಅಂತ ಆಟ ಕಡಕ ಆಗ್ಯಾನ ನಾವು ಏನು ಮಾತು ಹೆಚ್ಚು ಕಡಕದಾನ ಏನು ಮತ್ತೆ ಕುಸ್ತಿ ಆಡಕ್ ಹೋಗ್ಬೇಕಲ್ಲ ಅದಕ್ಕೆ ಕಡಕ ಆಗ್ಯಾನ ಅದಕ್ಕ ಮಾಡೋಣ ಮತ್ತೀಗೇನು ಆಟ ಆಡತ್ತದಿವನ ಕಾಕ ಅದ ಹಾಡಿಕೆನ ಮಾಡಕ್ ಬಂದದ್ವಿಪ್ಪ ನಾವ್ ಯಾವ ಊರತ್ ಬಂದದಿವಪ್ಪ ಇವತ್ತು 3 ದಿನ ಹಾಡಿಕೆನ ಮಾಡತ್ತಿದ್ವು ನಿನಗೆ ಒಬ್ಬಗ ಆಗಿಲ್ಲ ಅದು ಊರ ನಾವೇನಿಲ್ಲ ನಾಟಕ ಅದು ಮಾಡಕ್ ಬಂದಿಲ್ಲ ಹೌದೌದ್ರಿ ನಾಟಕ ಪಾತ್ರ ಮಾಡವ್ರು ನಾವಲ್ಲ ಹೌದು ಅವ್ರು ಬ್ಯಾರೆ ಅದಾರ ನಾವು ಹಾಡಕ ಬಂದಿದ್ವು ಯಾವ ನಮ್ಮ ತಂಬನನ್ನ ಪೂಜಾರಿ ಮಳಗಾಲ ಸಿದ್ದನ ಒಡೆಯರಾದಂಥವ್ರು ಕೂಡ ಅವರಾದರೂ ಕೂಡ ಆಶೀರ್ವಾದ ರೂಪದಿಂದ 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ 101 ಲಕ್ಷ ಶಿಖರಿಸ್ತೀನಿ ಮನಿಸ್ತಕ್ಕದು. ಹೌದು ಅಂಗಿ ಹಳಿದಾರ ಹರಿಲಿಲ್ಲ ಅಂಗಿ ಗೊಂಡಿ ಅಂಗಿ ಹಳಿದಾರ ಹರಿಲಿಲ್ಲ ಅಂಗಿ ಗೊಂಡಿ ನಿನಗ ಹೆಂಗಾರ ಒಚ್ಚಿತೋ ಅರಮನೆ ಕೊಂಡಿ ಹೌದು ಹೌದು ನಿನಗ ಹೆಂಗಾರ ಒಚ್ಚಿತೋ ಅರಮನೆ ಕೊಂಡಿ ಯಾರು ಹೇಳ್ಯಾರ? ಮದುಗೊಂಡು ಮಹಾರಾಜರು ಹೇಳ್ಯಾರ ತಮ್ಮ ಮದುಗೊಂಡು ಮಹಾರಾಜರು ಹೇಳ್ಯಾರ ಏನಂತ ಅಂಗಿ ಹರಿದಾದರ ಹರಿಲಿಲ್ಲೋ ಅಂಗಿ ಗುಂಡಿ ನಿನಗ ಹೆಂಗ ಉಚ್ಚಿತೋ ಅರಮನೆ ಕೊಂಡಿ ಅಂತ ಹೇಳ್ಯಾರ. 20 ವರ್ಷದಾಗ ಬಾಳಿತ್ತು ನಿನ್ನ ತಿಂಡಿ ಯಾರ್ದಿ ವಿದ್ಯಾ ಅಂದ ಆತ ಮುಂದ 20 ವರ್ಷಕ್ಕ ಬಾಳಿತ್ತು ನಿನ್ನ ತಿಂಡಿ ಹೌದು ಹೌದ ಸಾಯೋ ಕಾಲಕ್ಕ ಬೇಡಿದಿ ಬುಂದೆದ ಉಂಡಿ ಹೌದೌದು ಸಾಯೋ ಕಾಲಕ್ಕ ಬೇಡಿದಿ ಬುಂದೆದ ಉಂಡಿ ಹೆಂಗಾರ ಒಚ್ಚಿತು ಅರಮನೆ ಕೊಂಡಿ ಹೌದೌದು ಅಂದಾರಿ ಅಂಗಿ ಹಳಿದಾದರ ಹರಿಲಿಲ್ಲ ಅಂಗಿ ಗುಂಡಿ ನಿನಗ ಹೆಂಗಾರ ಉಚ್ಚಿತು ಅರಮನೆ ಕೊಂಡಿ. ಯಾವ್ದು ಗುಂಡಿ ಐತಿ ಯಾವ್ದು ಹಂಗೆ ಐತಿ ವಿದ್ಯಾ? ಯಾಕಂದ್ರೆ ನನ್ನ ಜೀವಾತ್ಮ ಅನ್ನುವಂತ ಗುಂಡಿ ಅದು ಎಂದು ಕಿತ್ತಿಲ್ಲ ಅದು ಎಂದು ಹೊರದಿಲ್ಲ. ಅದು ಇರುವಂಗ ಐತಿ. ನಿನ್ನ ಶರೀರ ಅನ್ನುವಂತವು ಎಷ್ಟೋ ಹರಿದು ಹೋಗ್ಯಾವ. ಹೌದು ನಾಶ ಆಗಿ ಹೋಗ್ಯಾವ. ನಿನ್ನ ಶರೀರ ನಾಶ ಆಗಿ ಹೋಗೈತಿ ಕರೆ ನನ್ನ ಜೀವಾತ್ಮ ಅನ್ನುವಂಥದ್ದು ನಾಶ ಆಗಿಲ್ಲ. ಅದಕ್ಕ ಮದಗೊಂಡ ಮರಾಜ ಸದಕ್ಕೆ ಹೇಳ್ಯಾನ ತಂಗಿ 20 ವರ್ಷ ಬಾಳಿತ್ತ ನಿನ್ನ ತಿಂಡಿ ಹೋಗೋ ಕಾಲಕ್ಕ ಬೇಡತ್ತಿದ್ದಿ ಬುಂದ್ಯದ ಉಂಡಿ ಅಂತ ಹೇಳ್ಯಾರ ಅವ್ರು. ಅದಕ್ಕ ನಿನ್ನ ಒಂದು ಮಾತು ಹೇಳಿಳಾಕಿ ಮಶಿಬನಾಳ ವಿದ್ಯಾ ಏನಂತ ಅಂತಲೇ ಅಲ್ಲೇ ಉಳ್ದೈತಿ ಅದ. ಹೌದು ಏನ್ ಹೇಳ್ಯಾಳ ಏನ್ ಹೇಳ್ಯಾಳ ಅಂದ್ರ ಮುದುಕಿ ಮುದುಕ ಇದ್ರತ ಮುದುಕಿ ಮುದುಕ ಹೇಳ್ಯಾಳ ನೀನೆ. ಹೌದು ಹೌದು ಮುದುಕಿ ಮುದುಕ ಇದ್ರತ ಆ ಮುದುಕಿ ಮುದುಕನ ನಡಬಾರ್ಕಿ ವಿದ್ಯಾ ಕೂತಿಳತ್ತ. ಒಳಗ ಮುದುಕಿ ಕೂತಿತ್ತು ಒಳಗ ಮುದುಕಿ ಕೂತಿಳತ್ತ ಕೋಲೆದಾಗ ಪಡಸಾಲ್ಯಾಗ ಅಜ್ಜ ಕೂತಿದತ್ತ. ಅವ್ರ ನಡಬಾರ್ಕ ಹೊರಸಲ್ದಾಗ ಈಕೆ ಕೂತಿಳತ್ತ ಮಶಿಬನಾಳ ವಿದ್ಯಾ. ಇವ್ರ ಆಟ ನೋಡಾಕ ಕೂತಾಗ ಮುದುಕಿ ಏನ್ ಮಾಡ್ತಿತ್ತ? ಏನ್ ಮಾಡ್ತಿದ? ಮುದುಕಿ ಅಜ್ಜಾಗ ಗೋನ್ ಹಾಕ್ತಿತ್ತ. ಬಾ ನೋಡಕ್ಕೆ ಒಂದ್ ಇಟ್ಟ ಅಂತ ಹೇಳತ್ತ. ಬಾಬಾ ಆಯ್ತಳು. ಅವಾಗ ಅಜ್ಜ ಏನಂತಿದತ್ತ? ಏನಂತಿದ? ವಾಲ್ಯ ಈಗ ಸದ ಅಂತಿದತ್ತವ್. ಉಲ್ಟಾ ಹೇಳ್ಬೇಡ ತಂಗಿ. ಉಲ್ಟಾ ಹೇಳಬೇಡ ಅವಿದ್ಯಾ. ನಿನಗೊಂದು ಮಾತು ಹೇಳ್ತಾನ ತಿಳ್ಕೊ. ಗಿಡ ಹರಿದಾದ್ರು ಹುಂಚಿನ ಗಿಡ ಹರಿದಾಗೈತಿ ಕರೆ. ಹುಂಚಿನ ಗಿಡ ಹರಿದಾಗೈತಿ ಕರೆ ಆದ್ರ ಹುಳಿ ಹೋಗೈತೆ ಅಂತ ತಿಳಿದಿದ್ದಾನ ಅವಿದ್ಯಾ. ಹೌದು ಒಂದ್ ಈಟರ ಬಡಿಗೆ ಆಡ್ಸವ ಅಜ್ಜ ಆದ್ರೂ ಬಿಡಂಗಿಲ್ಲ ಅವ ಬಿಡಂಗಿಲ್ಲ. ಅದನ್ನ ಹಂಗೇನು ಉಲ್ಟಾ ಹೇಳಕ್ ಹೋಗ್ಬೇಡ ಹೇಳ್ಬೇಡ. ಅವಾಗ ಮುದುಕಿ ಏನ್ ಮಾಡ್ತಿತ್ತು? ಮುದುಕಿ ಸುಮ್ಮ ಕೂತಿತ್ತು. ಮಳೆಗಾಲದಾಗ ಅಜ್ಜ ಕೇಳ್ತಿದ ಅಯ್ಯನ ತಂಡಿ ಹೈತಿದಾಗ ಅಜ್ಜ ಕೇಳ್ತಾನೆ ಏ ಮುದುಕಿ ಬಾ ಒಂದ್ ಇಟ್ಟ ನೋಡೋಣ ಮೈದ್ನಿ ದಿವಸ ಆಗಂತದ್ದವು. ಅವಾಗ ಈ ಮುದುಕಿ ಏನ್ ಮಾಡ್ತೈತಿ? ಬ್ಯಾಡಪ್ಪ ನನ್ನ ಕೈಲ ಏನ್ ಆಗಂಗಿಲ್ಲ ಬೇಡ ಅಂತದ. ಅದಕ್ಕೆ ಈ ಮುದುಕ ಕೈಲ ನೆಗಂಗಿಲ್ಲ. ಆ ಹುಂಚಿನ ಗಿಡ ಹಳಿದಾಗೈತೆ ಕರೆ ಅದ್ರ ಹುಳಿ ಹೋಗಿಲ್ಲ ವಿದ್ಯಾ. ಹೋಗುದಿಲ್ಲ ಹಂಗ ಹೋಗಂಗಿಲ್ಲ ಅದ. ಅದಕ್ಕೆ ಒಂದು ಮಾತು ಹೇಳ್ತಾರೆ ಏನಂತ? 10ಕ್ಕೆ ಹಕ್ಕಿ 20ಕ್ಕೆ ನಕ್ಕಿ 30ಕ್ಕೆ ಮುರುಕ್ 40ಕ್ಕೆ ನಾಚಿಕೆ 50ಕ್ಕೆ ಅರುವ 60ಕ್ಕೆ ಮರುವ 70ಕ್ಕೆ ಯೋಗಿ 80ಕ್ಕೆ ಬಾಗಿ 90ಕ್ಕೆ ರೋಗಿ 100ಕ್ಕೆ ಹೊತ್ಕೊಂಡು ಹೋಗಿ 100ಕ್ಕೆ ನೀನು ಹೊತ್ಕೊಂಡು ಹೋಗ್ತಾರ. ಏನಾರ ಇತ್ತಂದ್ರ ಬಾ ನಾ ಬೆಳಿಸೇನಿ ಮಾಡೇನಿ ಅದನಿ ಅಂದ್ರ ನಿಂದ ಇಲ್ಲಿ ತನ ಆಟ ಐತಿ. ಹೌದು ಮತ್ ನೀನ್ ನಡಬಾರ್ಕ ಏನಾರ ನಡಬಾರ್ಕ ಕಾಯಿ ಕುಯ್ಕೆ ಮಾಡಿದಂದ್ರ 30ಕ್ಕೆ ಹಲಿಗೆ ಹೊಡಿದ ಐಕದ.
ಸುಮ್ಮ ಅಟ್ಟ ಐತದಾಗದ ಹೌದು. ನಿನಗ ಬೆಳಸಾಕ ನಿಗಂಗಿಲ್ಲ ವಿದ್ಯಾ ಅಂದ್ರು ಸಹಿತ ಹೌದು ಸುಳ ಅದಾಗೈತಿ ಇದಾಗೈತಿ ಅಂತ ಬಂದಾಳ ಹಾ ಹಂಗೇನು ಮಾಡಬೇಡ ನಾನು ಹಾದಿ ಹಿಡ್ದ ಬೇರೆ ಐತಿ ಹೌದು. ನೀವ್ ಹೊಂಟಂತ ಹಾದಿನ ಬೇರೆ ಐತಿ ಹಾ. ಅದಕ್ಕ ಗಜ ಗಜ ಅಂತರ ಐತಿ ಹೌದು. ಅದಕ್ಕೆ ನಿನಗ ನಿಗಂಗಿಲ್ಲತಿ ಹೇಳ್ಕೊತ ಬರತ್ತನಿ ಖರೆ ಹಾ. ಈಕಿಗಿನ ತಿಳಿಯವಾತ ತಿಳಿಯಂಗಿಲ್ಲ ತಮ್ಮ ನಿನ್ನೆ ಹೇಳೇನ ಏನತ್ತ ಏನದು ಏ ಈ ಭೂಮಿ ನಂದ ತನಬೇಡ ಬಸವಣ್ಣಪ್ಪ ಹೆಪ್ಪ ಕೊಟ್ಟನತ್ತ ನಿನ್ನೆ ನಿನಗೆ ಹೇಳೇನಿ ಖರೆ ಹಾ. ಮತ್ತ ಬಂದ ಭೂಮಿ ನಂದತ್ತೇಳಿ ಬಂದಾಳ ಹಾ ಮತ್ತೆ ಹೇಳಿದ ಮಾತ ಹೇಳೋದಾದ್ರೆ ನಿನಗೇನು ಹಾಡಿಕೆ ಅಂತಾರ ನಾವಿದ್ಯಾ ಅನ್ನೋದಿಲ್ಲ ನಾನ್ ನಿನಗೆ ಹೇಳೇನಿ ಏನಂತ ಹಾ. ಏ ಭೂಮಿ ನಂದೈತೆ ಅಂತ ಹೇಳಿದೆ ಅಂದ್ರ ಹೌದು. ನೀ ಭೂಮಿ ಯಾರ್ಯಾರನ್ನ ಕರ್ಕೊಂಡು ತಯಾರು ಮಾಡ್ಯದಿ ಹಾ. ಯಾರ್ಯಾರನ್ನ ಕರ್ಕೊಂಡದಿ ಹೆಂಗ ತಯಾರು ಮಾಡ್ಯದಿ ಅದನ್ನ ಹೇಳ್ಬೇಕು ಎಷ್ಟು ಮಕ್ಕಳನ್ನ ಹಡ್ದದಿ ಎಷ್ಟು ನಾಮಕರಣ ಇಟ್ಟದಿ ಯಾಕೆ ನಿನ್ನ ಯಾಕೆ? ಭೂಮಿ ತಾಯಿ ಮನ್ಕೋಬೇಕಾದ್ರೆ ಯಾವ ವಾರ ಮನ್ಕೊಂದಾಳ ಎಂದ ಮನ್ಕೊಂದಾಳ ಅಂತ ಕೇಳೇನಿ ಹೌದು ಎಷ್ಟು ಮಕ್ಕಳನ್ನ ಹಡ್ದಾಳ ಮತ್ತ ಅದನ್ನೆಲ್ಲ ಬರ್ತಿತ್ತಂದ್ರೆ ಹೇಳೋಣ ಅಂತ ಇಲ್ಲ ಇಲ್ಲ ಯಾಕೆ ಏ ಭೂಮಿ ನಂದ ಅಂತ ಹೇಳಿ ಭೂಮಿ ಮೇಲೆ ಎಷ್ಟೋ ಮಂದಿ ಮಣ್ಣಾಗಿ ಹೋಗ್ಯಾರು ಹಾ ಹಂಗೇನು ಮಾಡಬೇಡ ಬಸವಣ್ಣಪ್ಪನಿಂದ ಈ ಭೂಮಿ ಸಜ್ಜ ಆದದೈತಿ ನಾನು ಅವ್ರು ಎಷ್ಟೋ ಮಂದಿ ಹಾಳಾಗಿ ನನ್ನಿಂದ ಆಗೈತಿ ಅಂತ ಹೇಳಬೇಡ ಹಾ. ನಿನ್ನಿಂದ ಏನ್ರ ಆಗೈತಂದ್ರೆ ಹೆಂಗ ತಯಾರು ಮಾಡಿದಿ ಹೇಳತ್ ನಾ ಹೇಳೀನಿ ನಿನಗೆ ಹಾ ಆದ್ರೆ ಈಗ ಅದ್ರ ಕೆಲ್ಲ ಹೌದು ಬೇರೆ ಬೇರೆ ಮತ್ತೆ ಭೂಮಿ ನಂದ ಅಂತ ಹೇಳಕತ್ತಾಳ ಹಾ